ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾನು ಹ್ಯೂಮನ್ ರಿಪ್ರೊಡಕ್ಷನ್ನ 21 ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. ಸೊ ಇವತ್ತಿನ ವೀಡಿಯೋದಲ್ಲಿ ಅದರ ನೆಕ್ಸ್ಟ್ ಪಾರ್ಟ್ ಅಂದರೆ 22nd ಕ್ವೆಶನ್ಸಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ 22nd ಕ್ವೆಶನ್, ಇಂಪ್ಲಾಂಟೇಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅಂತ ಕೇಳಿದರೆ AFSH, B ಪ್ರೊಜೆಸ್ಟರಾನ್, CLH, D ರಿಲ್ಯಾಕ್ಸಿನ್ ಅಲ್ವಾ. ಸೊ ಇದಕ್ಕೆ ಆಪ್ಷನ್ ಯಾವುದಪ್ಪ? ಆಪ್ಷನ್ B ಪ್ರೊಜೆಸ್ಟರಾನ್. Progesterone is a hormone which helps in the implantation of blastocyst and also maintains the endometrium wall. ಹೌದಾ? ಸೊ ಓವ್ಯುಲೇಷನ್ ಆದಮೇಲೆ ದ ಗ್ರಾಫಿನ್ ಫಾಲಿಕಲ್, ರಪ್ಚರ್ಡ್ ಗ್ರಾಫಿನ್ ಫಾಲಿಕಲ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ಕಾರ್ಪಸ್ ಲ್ಯೂಟಿಯಮ್ ಪ್ರೊಜೆಸ್ಟರಾನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಆ ಪ್ರೊಜೆಸ್ಟರಾನ್ ಹಾರ್ಮೋನು ಎಂಡೋಮೆಟ್ರಿಯಮ್ ವಾಲ್ನ ಮೇಂಟೈನ್ ಮಾಡುತ್ತೆ. ಸೊ ಎಂಡೋಮೆಟ್ರಿಯಮ್ ವಾಲ್ ಶೆಡ್ ಆಗದೆ ಹಾಕಿ ಉಳ್ಕೊಂಡ್ರೆ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆ, ಆಪ್ಷನ್ ಬಿ 2017 ಕೇಳಿರುವಂಥ ಕ್ವಶನ್ ಅದು. ಓಕೆ, ನೆಕ್ಸ್ಟ್ 23rd ಕ್ವಶನ್, ದ ಇನ್ನರ್ ಸೆಲ್ ಮಾಸ್ ಆಫ್ ಬ್ಲಾಸ್ಟೋಸಿಸ್ಟ್ ಬಿಕಮ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ ಡೈರೆಕ್ಟ್ ಕ್ವಶನ್ನು. ಎ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್, ಬಿ ಡಿಫ್ರೆನ್ಷಿಯೇಟ್ಸ್ ಇಂಟು ಎಂಬ್ರಿಯೋ ಪ್ರಾಪರ್, ಸಿ ಕೋರಿಯಾನಿಕ್ ವಿಲ್ಲೈ, ಡಿ ಪ್ಲಾಸೆಂಟಾ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿಫ್ರೆನ್ಷಿಯೇಟೆಡ್ ಇಂಟು ಎಂಬ್ರಿಯೋ ಪ್ರಾಪರ್ ಅಂದರೆ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಔಟರ್ ಟ್ರೋಫೋಬ್ಲಾಸ್ಟ್ ಇಟ್ ಗೆಟ್ಸ್ ಇಂಟರ್ಡಿಜಿಟೇಟೆಡ್ ವಿತ್ ದ ಟಿಶ್ಯೂಸ್ ಆಫ್ ಯುಟರಸ್ ಆ್ಯಂಡ್ ಫಾರ್ಮ್ಸ್ ದ ಪ್ಲಾಸೆಂಟಾ. ಓಕೆನಾ? ಯಾವುದು ಬ್ಲಾಸ್ಟೋಸಿಸ್ಟಲ್ಲಿ ಔಟರ್ ಟ್ರೋಫೋಬ್ಲಾಸ್ಟ್ ಇರುತ್ತೆ, ಇನ್ನರ್ ಸೆಲ್ ಮಾಸ್ ಇರುತ್ತಲ್ವಾ, ಇದು ಪ್ಲಾಸೆಂಟಾಗೆ ಹೆಲ್ಪ್ ಮಾಡುತ್ತೆ, ಪ್ಲಾಸೆಂಟಾ ಫಾರ್ಮೇಷನ್ಗೆ. ಈ ಇನ್ನರ್ ಸೆಲ್ ಮಾಸು ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಆಗುತ್ತೆ. ಆ 3 ಜರ್ಮ್ ಲೇಯರ್ಸ್ಗಳು ಡಿಫ್ರೆಂಟ್ ಆರ್ಗನ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಓಕೆ, ಆಪ್ಷನ್ ಬಿ. ನೋಡಿ, ಇದಕ್ಕೆ ಬೇಕಾಗಿರೋ ಸ್ಟೇಟ್ಮೆಂಟ್ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. The blastomere in the blastocyst are arranged into outer layer called trophoblast and inner group of cells attached to trophoblast called inner cell mass. ಹೌದಾ? ಇಲ್ಲಿ ನೋಡಿ, the trophoblast layer then gets attached to endometrium and inner cell mass gets differentiated into embryo. ಕರೆಕ್ಟಾ? ಹೌದಲ್ವಾ? The inner cell mass gets differentiated into embryo. ಓಕೆ, ಸೊ ಇದು ಆನ್ಸರ್. ಓಕೆ, ನೆಕ್ಸ್ಟ್ 24th ಕ್ವಶನ್. ಈಸಿ ಇದೆ ಈ ಕ್ವಶನ್ನು. ಏನು ಅಂತ ಹೇಳಿದ್ರೆ 24th ಕ್ವಶನ್, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ಸ್, ಹೌದಲ್ವಾ? ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ಸ್ ಇಂಟು ಮೊಟೈಲ್ ಸ್ಪರ್ಮೆಟೋಸೋವಾ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್. ಹೌದಾ? ಆನ್ಸರ್ ಯಾವುದು? 24th ಎ ಸ್ಪರ್ಮಿಯೋಜೆನೆಸಿಸ್. ಓಕೆ, ಸೊ ನೋಡಿ, ಸ್ಪರ್ಮ್ಯಾಟಿಡ್ಸ್ ಸ್ಪರ್ಮೆಟೋಸೋವಾಗಿ ಟ್ರಾನ್ಸ್ಫಾರ್ಮ್ ಆದರೆ ಅಥವಾ ಕನ್ವರ್ಟ್ ಆದರೆ ಅದನ್ನು ಸ್ಪರ್ಮಿಯೋಜೆನೆಸಿಸ್ ಅಂತ ಕರಿತೀವಿ. ಅದೇ ಸ್ಪರ್ಮೆಟೋಗೋನಿಯಾ ಸ್ಪರ್ಮ್ಸ್ಗಳಾದರೆ ಸ್ಪರ್ಮ್ಸ್ ಆಗುವಂಥ ಹೋಲ್ ಪ್ರೋಸೆಸ್, ಓಕೆ, ಅದನ್ನು ಸ್ಪರ್ಮೆಟೋಜೆನೆಸಿಸ್ ಅಂತ ಕರಿತೀವಿ. ಸ್ಪರ್ಮೆಟೋಗೋನಿಯಾಗಳು ಸ್ಪರ್ಮ್ಸ್ ಆದರೆ ಸ್ಪರ್ಮೆಟೋಜೆನೆಸಿಸ್ಸು, ಸ್ಪರ್ಮ್ಯಾಟಿಡ್ಸ್ಗಳು ಸ್ಪರ್ಮ್ಸ್ ಆದರೆ ಸ್ಪರ್ಮಿಯೋಜೆನೆಸಿಸ್ಸು. ಓಕೆನಾ? ಸೊ ಸಿಂಪಲ್ ಆಗಿ ಸ್ಪರ್ಮಿಯೋಜೆನೆಸಿಸ್ ಇಸ್ ಅ ಲಾಸ್ಟ್ ಪಾರ್ಟ್ ಆಫ್ ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳ್ಬೋದು. ಆಪ್ಷನ್ ಎ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ದ ಸ್ಪರ್ಮ್ಯಾಟಿಡ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸ್ಪರ್ಮೆಟೋಸೋವಾ ಬೈ ದ ಪ್ರೋಸೆಸ್ ಕಾಲ್ಡ್ ಸ್ಪರ್ಮಿಯೋಜೆನೆಸಿಸ್. ನೆಕ್ಸ್ಟ್ 25th ಕ್ವಶನ್, ಸೆವರಲ್ ಮ್ಯಾಮರಿ ಡಕ್ಟ್ಸ್ ಜಾಯಿನ್ ಟು ಫಾರ್ಮ್ ಅ ವೈಡರ್ ಸ್ಟ್ರಕ್ಚರ್ ಕಾಲ್ಡ್ ಅಂತ ಇದೆ. ಓಕೆ, ಇದಕ್ಕೆ ಆನ್ಸರ್ ಯಾವುದಪ್ಪ? ಮ್ಯಾಮರಿ ಆ್ಯಂಪ್ಯುಲಾ. 25th ಕ್ವಶನಿಗೆ ಆನ್ಸರ್ ಮ್ಯಾಮರಿ ಆ್ಯಂಪ್ಯುಲಾ. ನೋಡಿ, ಇಲ್ಲಿದೆ, ಸೆವರಲ್ ಮ್ಯಾಮರಿ ಡಕ್ಟ್ಸ್ ಜಾಯಿನ್ ಟು ಫಾರ್ಮ್ ಅ ವೈಡರ್ ಮ್ಯಾಮರಿ ಆ್ಯಂಪ್ಯುಲಾ. ಓಕೆ, ಸೊ ಆನ್ಸರ್ ಮ್ಯಾಮರಿ ಆ್ಯಂಪ್ಯುಲಾ ಆಗುತ್ತೆ. ಸೊ ನೋಡಿ, ಮಿಲ್ಕ್ ಆಲ್ವಿಯೋಲೈ
ಆಲ್ವಿಯೋ ಸೆಲ್ಸ್ಗಳು ಮಿಲ್ಕನ್ನ ಸೆಕ್ರೇಟ್ ಮಾಡುತ್ತೆ. ಅದು ಮ್ಯಾಮರಿ ಟ್ಯೂಬ್ಯೂಲ್ ಮುಖಾಂತರ ಮ್ಯಾಮರಿ ಡಕ್ಟಿಗೆ ಬರುತ್ತೆ. ಮ್ಯಾಮರಿ ಡಕ್ಟಿಂದ ಮ್ಯಾಮರಿ ಆ್ಯಂಪ್ಯುಲಾಗೆ ಬರುತ್ತೆ. ಮ್ಯಾಮರಿ ಆ್ಯಂಪ್ಯುಲಾಯಿಂದ ಲ್ಯಾಕ್ಟಿಫರಸ್ ಡಕ್ಟ್ ಮುಖಾಂತರ ಹೊರಗಡೆ ಬರುತ್ತೆ ನಿಪ್ಪಲ್ಲಿಂದ. ಓಕೆನಾ? ಸೊ ಈ ಪಾತ್ವೆ ಕೂಡ ನೆನಪಿರಲಿ, ನಿಮಗೆ ಗೊತ್ತಿರಲಿ. ಸೊ ಆಪ್ಷನ್ ಯಾವುದಾಗುತ್ತೆ? ವೈಡರ್ ಪಾರ್ಟ್ ಮ್ಯಾಮರಿ ಆ್ಯಂಪ್ಯುಲಾ. ನೋಡಿ 26th ಕ್ವಶನ್. ದ ಸಿಗ್ನಲ್ ಫಾರ್ ದ ಪಾರ್ಟುರೇಷನ್ ಪ್ರೋಸೆಸ್ ಒರಿಜಿನೇಟ್ ಫ್ರಮ್ ಅಂತ ಕೇಳಿದ್ದಾರೆ. ಎ ಮಸಲ್ಸ್ ಆಫ್ ಯುಟರಸ್, ಬಿ ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ, ಸಿ ಪ್ಲಾಸೆಂಟಾ, ಡಿ ಹಾರ್ಮೋನ್ಸ್ ಆಫ್ ಓವರೀಸ್ ಆ್ಯಂಡ್ ಯೂಟ್ರಸ್ ಅಂತ ಇದೆ ಆಪ್ಷನ್ಸು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ, ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ. ಓಕೆ, ಪಾರ್ಟುರೇಷನ್ ಆಗೋದಕ್ಕೆ ಸಿಗ್ನಲ್ನ ಕೊಡುವಂಥದ್ದು, ಸಿಗ್ನಲ್ ಆರಿಜಿನೇಟ್ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂಥ ಫೀಟಸ್ಸು ಜೊತೆಗೆ ಪ್ಲಾಸೆಂಟಾ ಅವೆರಡು ಕೂಡ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಮುಖಾಂತರ ಸಿಗ್ನಲ್ನ ಕಳಿಸ್ತವೆ. ನೋಡಿ, ಅದಕ್ಕೆ ನಾನು ತೋರಿಸ್ತೀನಿ ಇಲ್ಲಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ದ ಸಿಗ್ನಲ್ ಫಾರ್ ಪಾರ್ಟುರೇಷನ್ ಆರಿಜಿನೇಟ್ ಫ್ರಮ್ ದ ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ದ ಪ್ಲಾಸೆಂಟಾ. ಓಕೆ, ಅದನ್ನು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ನೋಡಿ, ಇಲ್ಲಿದೆ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಓಕೆ, ನೆಕ್ಸ್ಟ್ 27th ಕ್ವಶನ್. ದ ನರಿಷಿಂಗ್ ಸೆಲ್ಸ್ ಇನ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಆರ್ ಅಂತ ಕೇಳಿದ್ದಾರೆ. ಇದು ಡೈರೆಕ್ಟ್ ಕ್ವಶನ್ನು, ಇದಕ್ಕೆ ಆನ್ಸರ್ ಗೊತ್ತಿದೆ, ಸರ್ಟೋಲಿ ಸೆಲ್ಸ್. ಓಕೆ, ಸರ್ಟೋಲಿ ಸೆಲ್ಸ್ ಗಿವ್ಸ್ ನರಿಶ್ಮೆಂಟ್ ದ ಡೆವಲಪಿಂಗ್ ಸ್ಪರ್ಮ್ಸ್. ಓಕೆ, ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಒಳಗಡೆ 2 ಥರದ ಸೆಲ್ಸ್ಗಳಿರುತ್ತೆ. ಒಂದು ಮೇಲ್ ಜರ್ಮ್ ಸೆಲ್ಸು, ಇನ್ನೊಂದು ಸರ್ಟೋಲಿ ಸೆಲ್ಸು. ಮೇಲ್ ಜರ್ಮ್ ಸೆಲ್ಸ್ ಮಿಯೋಟಿಕಲಿ ಡಿವಿಷನ್ ಆಗಿ ಸ್ಪರ್ಮ್ಸ್ಗಳಾಗುತ್ತೆ. ಆ ಸ್ಪರ್ಮ್ಸ್ಗಳಿಗೆ ನ್ಯೂಟ್ರಿಷನನ್ನು ಸರ್ಟೋಲಿ ಸೆಲ್ಸ್ಗಳು ಪ್ರೊವೈಡ್ ಮಾಡ್ತವೆ. ಓಕೆ, ಎಸ್, ನೋಡಿ ಇಲ್ಲಿ ದ ಮೇಲ್ ಜರ್ಮ್ ಸೆಲ್ಸ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್ಸ್ ಫೈನಲಿ ಲೀಡಿಂಗ್ ಟು ಸ್ಪರ್ಮ್ ಫಾರ್ಮೇಷನ್. ಓಕೆ, ಒಂದು ವೈಲ್ ಸರ್ಟೋಲಿ ಸೆಲ್ಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಜರ್ಮ್ ಸೆಲ್ಸ್. ಸರ್ಟೋಲಿ ಸೆಲ್ಸ್ಗಳ ಕೆಲಸ ಏನು? ಜರ್ಮ್ ಸೆಲ್ಸ್ಗಳಿಗೆ ಅಥವಾ ಡೆವಲಪಿಂಗ್ ಸ್ಪರ್ಮ್ಸ್ಗಳಿಗೆ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡುವಂಥದ್ದು. ಹಾಗಾಗಿ 27th ಆಪ್ಷನ್ ಸಿ ಆಗುತ್ತೆ. ನೋಡಿ, 28th ಕ್ವಶನ್ ತುಂಬಾ ಚೆನ್ನಾಗಿದೆ. ಇಫ್ ಇನ್ ಅ ನಾರ್ಮಲ್ ಮೆನ್ಸ್ಟ್ರೇಟಿಂಗ್ ವುಮನ್ ಮೆನ್ಸಸ್ ಅಕ್ಕರ್ಸ್ ಆನ್ 5th April, ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಓವ್ಯುಲೇಷನ್ ಅಂತ ಕೇಳಿದ್ದಾರೆ. ಕ್ವಶನ್ ಚೆನ್ನಾಗಿದೆ ಮತ್ತು ಜಾಸ್ತಿ ಯೋಚನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಇದ್ರ ಬಗ್ಗೆ. ಇದಕ್ಕೆ ಸ್ವಲ್ಪ ಮೆನ್ಸ್ಟ್ರಿಯಲ್ ಸೈಕಲ್ನ ನಾಲೆಡ್ಜ್ ಬೇಕಾಗುತ್ತೆ. ಮೆನ್ಸ್ಟ್ರಿಯಲ್ ಸೈಕಲ್ಲು 28 to 29 ಡೇಸ್ಗೆ ಒಂದು ಸತಿ ರಿಪೀಟ್ ಆಗುವಂಥ ಒಂದು ಸೈಕಲ್, ಕರೆಕ್ಟಾ? ಫಸ್ಟ್ 5 ಡೇಸು ಮೆನ್ಸಸ್ ಆಗುತ್ತೆ, ಮೆನ್ಸ್ಟ್ರಿಯೇಷನ್ ಆಗುತ್ತೆ. ಆಮೇಲೆ 14th ಡೇಗೆ ಓವ್ಯುಲೇಷನ್ ಆಗುತ್ತೆ. 14th ಡೇ ಆದಮೇಲೆ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮೇಷನ್ ಆಗುತ್ತೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಎಲ್ಲ ಸೆಕ್ರೀಟ್ ಆಗುತ್ತೆ. ಸೊ ಇಲ್ಲಿ 4 ಫೇಸಸ್ಗಳು ಮತ್ತು 4 ಫೇಸಸ್ಗಳಲ್ಲಿ ಆಗುವಂಥ ಚೇಂಜಸ್ಗಳು ಗೊತ್ತಿರಬೇಕು. ಓಕೆ, ಇಲ್ಲಿ ಕೇಳ್ತಿರೋದು ಇಷ್ಟೇ. ಇಲ್ಲಿ ಓವ್ಯುಲೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಓವ್ಯುಲೇಷನ್ ಎಷ್ಟನೇ ದಿನಕ್ಕಾಗುತ್ತೆ? 14th ಡೇನಲ್ಲಿ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಮೆನ್ಸ್ಟ್ರಿಯೇಷನ್ ಸ್ಟಾರ್ಟ್ ಆಗಿರೋ ಡೇಟನ್ನು ಕೂಡ ಕೊಟ್ಟಿದ್ದಾರೆ, 5th April, ಕರೆಕ್ಟಾ? 5th Aprilನ 14th ಡೇ ಯಾವುದಪ್ಪ? 10th April ಅಲ್ಲ, 29th April ಅಲ್ಲ, 14th April ಅಲ್ಲ. ಸೊ ಉಳಿದಿರೋ ಆನ್ಸರ್ ಯಾವುದು? 18th, ಕರೆಕ್ಟಾ? ನೋಡಿ, 5th, 6th, 7th, 8th, 9th, 10th, 11th, 12th, 13, 14, 15, 16, 17, 18. 14th ಡೇ 18th April, ಅದು ಓವ್ಯುಲೇಷನ್ ಡೇಟ್. ಓಕೆನಾ? ನೋಡಿ, 29th ಕ್ವಶನ್. ಐಡೆಂಟಿಫೈ ದ ಸೆಲ್ಸ್ ರೆಪ್ರೆಸೆಂಟಿಂಗ್ PQRS ಇನ್ ದ ಗಿವನ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮೆಟೋಜೆನೆಸಿಸ್. ಹೌದಾ? ಕಂಪೇರ್ ಮಾಡೋಣ. ಒರಿಜಿನಲ್ NCERTಲಿರುವಂಥ ಡಯಾಗ್ರಾಮ್ನ ಇಲ್ಲಿ ತಂದಿದ್ದೀನಿ, ಅದನ್ನೇ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪಿ ಅಂತ ಕೊಟ್ಟಿದ್ದಾರಾ? ಪಿ ಯಾವುದಪ್ಪ ಇಲ್ಲಿ? ಪಿ ಯಾವುದು? ಇದು ಪಿ ಅಲ್ವಾ? ಪ್ರೈಮರಿ ಸ್ಪರ್ಮೆಟೋಸೈಟ್ಸ್, ಕರೆಕ್ಟಾ? ಕ್ಯೂ ಯಾವುದು? ನೋಡಿ, ಇಲ್ಲಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಕ್ಯೂ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸು. ಆರ್ ಸ್ಪರ್ಮ್ಯಾಟಿಡ್ಸು, ಕರೆಕ್ಟಾ? ಎಸ್ ಸ್ಪರ್ಮೆಟೋಝೋವಾ. ಓಕೆ, ಪ್ರೈಮರಿ ಸ್ಪರ್ಮೆಟೋಸೈಟ್ಸ್, ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್, ಸ್ಪರ್ಮ್ಯಾಟಿಡ್ಸ್, ಸ್ಪರ್ಮ್ಸ್, PQRS ಅದೇ ಆರ್ಡ್ರಲ್ಲಿದೆ.
ಸೊ ಈಗ ನೋಡೋಣ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ. ನೋಡೋಣ. ಪ್ರೈಮರಿ ಎನಲ್ಲಿ ಪೀನಸ್ ಸ್ಪರ್ಮೆಟೋಜೋವಾ ಅಂತ ಕೊಟ್ಟಿದ್ರೆ ರಾಂಗ್ ಆಗುತ್ತೆ. ಬಿನಲ್ಲಿ ಪಿ ಪ್ರೈಮರಿ ಸ್ಪರ್ಮೆಟೋಸೈಟ್ ಕರೆಕ್ಟ್ ಆಗಿದೆ. ಕ್ಯೂ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಕರೆಕ್ಟ್ ಆಗಿದೆ. ಆರ್ ಸ್ಪರ್ಮ್ಯಾಟಿಡ್ಸ್ ಕರೆಕ್ಟ್ ಆಗಿದೆ. ಎಸ್ ಸ್ಪರ್ಮೆಟೋಜೋವಾ ಕರೆಕ್ಟ್ ಆಗಿದೆ, ಹೌದಲ್ವಾ? ಹಾಗಾಗಿ ಆಪ್ಷನ್ ಬಿ. ಇಲ್ಲಿ ಸಿ ಮತ್ತು ಡಿನಲ್ಲಿ ಸಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಕೊಟ್ಟಿದ್ದಾರೆ, ತಪ್ಪು. ಡಿನಲ್ಲೂ ಅಷ್ಟೇ ಪಿನ ಪ್ರೈಮರಿ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಅಂತ ಕೊಟ್ಟಿದ್ದಾರೆ, ಪಿನ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಅಂತ ಕೊಟ್ಟಿದ್ದಾರೆ. ಎರಡು ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ 30th ಕ್ವಶನ್ ನೋಡಿ. ಇಲ್ಲಿ ಕಾಲಮ್ 1ನಲ್ಲಿ ಮಂತ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಕಾಲಮ್ 2ನಲ್ಲಿ ಆ ಮಂತ್ಸಲ್ಲಿ ಆಗುವಂತಹ ಆರ್ಗನ್ಗಳ ಡೆವಲಪ್ಮೆಂಟ್ ಯಾವ್ಯಾವುದು ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ದ ಕಾಲಮ್ 1 ಕಂಟೈನ್ಸ್ ಮಂತ್ಸ್ ಆ್ಯಂಡ್ ಕಾಲಮ್ 2 ಆರ್ಗನೋಜೆನಿಸಿಸ್ ಆಫ್ ಫೀಟಸ್. ಅದನ್ನು ನಾವೀಗ ಮ್ಯಾಚ್ ಮಾಡಬೇಕು. ಓಕೆ, ಫಸ್ಟ್ ಮಂತಲ್ಲಿ ಏನಾಗುತ್ತೆ, ಸೆಕೆಂಡ್ ಮಂತಲ್ಲಿ ಏನಾಗುತ್ತೆ, ಥರ್ಡ್ ಮಂತಲ್ಲಿ ಏನಾಗುತ್ತೆ. ಇಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ? ಫಸ್ಟ್ ಮಂತ್ ಕೊಟ್ಟಿದ್ದಾರೆ, ಸೆಕೆಂಡ್ ಮಂತ್, 5th ಮಂತ್, 6th ಮಂತ್. ಓಕೆ, ಫಸ್ಟ್ ಮಂತಲ್ಲಿ ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಸೆಕೆಂಡ್ ಮಂತಲ್ಲಿ ಅಟ್ ದ ಎಂಡ್ ಆಫ್ ಸೆಕೆಂಡ್ ಮಂತ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಓದಿದ್ವಿ, ಕರೆಕ್ಟಾ? 5th ಮಂತಲ್ಲಿ ಹೇರ್ಸ್ ಆನ್ ಹೆಡ್, 6th ಮಂತಲ್ಲಿ ಸಪರೇಷನ್ ಆಫ್ ಐಲಿಡ್ಸ್, ಕರೆಕ್ಟಾ? A3 ನೋಡಿ, A3 ಯಾವ್ಯಾವುದ್ರಲ್ಲಿದೆ? ಇದು ಮತ್ತು ಇದು ಎರಡಾಯ್ತಾ? B4 ಕರೆಕ್ಟ್, ಎರಡರಲ್ಲೂ ಇದೆ. ನಾವಿಲ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ, ಫಸ್ಟ್ ಎರಡು ಡಿಲೀಟ್ ಆಗಿಬಿಡ್ತು. ಸಿ ಮತ್ತು ಡಿ. A3 ಎರಡರಲ್ಲಿದೆ. B4 ಅದು ಎರಡರಲ್ಲಿದೆ. ಈಗ ಸಿ ಮತ್ತು ಡಿನಲ್ಲಿ ಗೊತ್ತಾಗ್ಬಿಡುತ್ತೆ. 5th ಮತ್ತು 6th ಮಂತಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಗೊತ್ತಾಗ್ಬಿಡುತ್ತಲ್ವ? 5th ಮಂತಲ್ಲಿ ಫಸ್ಟ್ ಮೂಮೆಂಟ್ ಆಗುತ್ತೆ ಒಂದು, ಅದರ ಜೊತೆಗೆ 5th ಮಂತಲ್ಲಿ ಹೆಡ್ ಮೇಲೆ ಹೇರ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ 1A ಕರೆಕ್ಟಾ? ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. A3, B4, C2, D1. ಓಕೆ, ಇದು ಎಲ್ಲಿದೆ ಅಂತ ಕೇಳಿದ್ರೆ ನೋಡಿ, ಲಾಸ್ಟ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇದೆಯಲ್ಲ ಕಾನ್ಸೆಪ್ಟು, ಅಲ್ಲಿದೆ. ಎಸ್, ಹಿಯರ್ ನೋಡಿ. ಇನ್ ಹ್ಯೂಮನ್ ಬೀಯಿಂಗ್ಸ್ ಆಫ್ಟರ್ 1 month ಆಫ್ ಪ್ರೆಗ್ನೆನ್ಸಿ ದ ಎಂಬ್ರಿಯೋಸ್ ಹಾರ್ಟ್ ಈಸ್ ಫಾರ್ಮ್ಡ್. ಸೊ ಫಸ್ಟ್ ಮಂತಲ್ಲಿ ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಆಮೇಲೆ ಬೈ ದ ಎಂಡ್ ಆಫ್ ಸೆಕೆಂಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ದ ಫೀಟಸ್ ಡೆವಲಪ್ಸ್ ಲಿಮ್ಸ್ ಆ್ಯಂಡ್ ಡಿಜಿಟ್, ಕರೆಕ್ಟಾ? ಸೆಕೆಂಡ್ ಮಂತಲ್ಲಿ ಲಿಮ್ಸ್ ಅಂದರೆ ಕೈ ಕಾಲುಗಳು ಮತ್ತು ಡಿಜಿಟ್ಸ್ ಬೆರಳು ಫಿಂಗರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಲಿಮ್ಸು, ಡಿಜಿಟ್ಸು, ಕರೆಕ್ಟಾ? ನೆಕ್ಸ್ಟ್ ಬೈ ದ ಎಂಡ್ ಆಫ್ 12 weeks ಫಸ್ಟ್ ಟ್ರೈಮಿಸ್ಟರ್, ನಾನು ಇದನ್ನು ಹೇಳಿದ್ದೆ ಲಾಸ್ಟ್ ಕ್ವಶನಲ್ಲಿ, ಕರೆಕ್ಟಾ? ವೀಕ್ಸಲ್ಲಿ ಕೊಡ್ಬಹುದು ಅಥವಾ ಟ್ರೈಮಿಸ್ಟರಲ್ಲಿ ಕೊಡ್ಬೋದು ಅಥವಾ ಮಂತಲ್ಲಿ ಕೊಡ್ಬೋದು. ಅಂದರೆ ಥರ್ಡ್ ಮಂತ್, ಅಟ್ ದ ಎಂಡ್ ಆಫ್ ಥರ್ಡ್ ಮಂತು ಏನು ಫಾರ್ಮೇಷನ್ ಆಗುತ್ತೆ ನೋಡಿ, ಮೇಜರ್ ಆರ್ಗನ್ ಸಿಸ್ಟಮ್ಸ್, ಲಿಮ್ಸ್ಗಳು ವೆಲ್ ಡೆವಲಪ್ ಆಗುತ್ತೆ. ಎಕ್ಸ್ಟರ್ನಲ್ ಜೆನಿಟಾಲಿಯಾ ಫಾರ್ಮೇಷನ್ ಆಗುತ್ತೆ. ಓಕೆ, ಅದು ಥರ್ಡ್ ಮಂತಲ್ಲಿ ನೋಡಿ. ಫಸ್ಟ್ ಮೂಮೆಂಟ್ ಆಫ್ ದ ಫೀಟಸ್ ಆ್ಯಂಡ್ ಅಪೇರೆನ್ಸ್ ಆಫ್ ಹೇರ್ ಆನ್ ಹೆಡ್ ಆರ್ ಯೂಶಲಿ ಅಬ್ಸರ್ವ್ ಡ್ಯೂರಿಂಗ್ ದ 5th ಮಂತ್. ಈಗ ಹೇರ್ ಆನ್ ಹೆಡ್ ಅಂತ ಕೊಟ್ಟಿದ್ದಾರೆ, ಫಸ್ಟ್ ಮೂಮೆಂಟ್ ಕೊಡ್ಬೋದು ನೆಕ್ಸ್ಟು. ಓಕೆ, ನೆಕ್ಸ್ಟ್ ಬೈ ದ ಎಂಡ್ ಆಫ್ ಅಬೌಟ್ 24 weeks ಅಂದರೆ ಎಂಡ್ ಆಫ್ ಸೆಕೆಂಡ್ ಟ್ರೈಮಿಸ್ಟರ್ 6 months ಅಂತ ಬಾಡಿ ಈಸ್ ಕವರ್ಡ್ ವಿತ್ ಫೈನ್ ಹೇರ್, ಐಲಿಡ್ಸ್ ಸಪ್ರೇಟ್, ಐಲ್ಯಾಶಸ್ ಫಾರ್ಮ್ಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನೋಡಿ, 4th ಮಂತಲ್ಲಿ ಏನಾಗುತ್ತೆ ಅಂತ ಕೊಟ್ಟಿಲ್ಲ, 1, 2, 3, 5, 6. ಓಕೆ, ಈ ಪಾಯಿಂಟ್ಸ್ಗಳನ್ನು ನೋಡ್ಕೋಬೇಕಾಗುತ್ತೆ. 31st ಕ್ವಶನ್ ನೋಡಿ, ಚೆನ್ನಾಗಿದೆ. When the fallopian tube is blocked at ampullary region, the ovum fails to move from ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಾಗಿದೆ, ಫೆಲೋಪಿಯನ್ ಟ್ಯೂಬ್ ಆಂಪ್ಯುಲರ್ ರೀಜನಲ್ಲಿ ಬ್ಲಾಕ್ ಆಗಿದೆ. ಆಂಪ್ಯುಲರ್ ರೀಜನಲ್ಲಿ ಬ್ಲಾಕ್ ಆದರೆ ಓವಮ್ಮು ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ನಾವು ಆನ್ಸರ್ನ ನೋಡಬೇಕಾಗತ್ತೆ. ನೋಡಿ, ಯೂಶಲಿ ಓವರಿನಲ್ಲಿ ಓವಮ್ ಫಾರ್ಮೇಷನ್ ಆಗುತ್ತೆ. ಓಕೆ, ಆ ಓವಮ್ಮು ರಿಲೀಸ್ ಆಗುತ್ತೆ ಅಥವಾ ಸೆಕೆಂಡರಿ ಊಸೈಟ್ ಅಂತ ಕರಿತೀವಿ. ಸೆಕೆಂಡರಿ ಊಸೈಟನ್ನು ಫಿಂಬ್ರಿಯಲ್ ಸ್ಟ್ರಕ್ಚರ್
ಫಿಮ್ರಿಯ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಇನ್ಫಂಡಿಬುಲಮಲ್ಲಿರುವಂತಹ ಫಿಮ್ರಿಯ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಓವಮ್ಮು ಇಲ್ಲಿಂದ ಹೀಗೆ ಮೂವ್ ಆಗಬೇಕು, ಟ್ರಾನ್ಸ್ಪೋರ್ಟ್ ಆಗಬೇಕು. ಕರೆಕ್ಟಾ? ಓವಮ್ಮು ಇಲ್ಲಿಂದ ಹೀಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಇನ್ಫಂಡಿಬಲಿಂದ ಆ್ಯಂಪಿಲಾಗಿ ಹೋಗಬೇಕು, ಆ್ಯಂಪಿಲಾಯಿಂದ ಇಸ್ತಮಸ್ಸಿಗೆ ಹೋಗಿ ಯುಟ್ರಸ್ಸಿಗೆ ಹೋಗಬೇಕು. ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಆ್ಯಂಪಿಲಾದಲ್ಲಿ. ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟು ಡೆವಲಪ್ಮೆಂಟ್ ಆಗ್ತಾ 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 ಯುಟ್ರಸ್ ಕಡೆಗೆ ಬರುತ್ತೆ. ಓಕೆ, ಸೊ ಈಗ ಇವ್ರು ಕೇಳ್ತಿರೋದೇನು, ಇಲ್ಲಿ ಬ್ಲಾಕ್ ಆಗಿದೆ, ಕಂಪ್ಲೀಟ್ ಬ್ಲಾಕ್ ಆಗಿದೆ. ಓವಮ್ ಈಗ ಇಲ್ಲಿದೆ. ಕರೆಕ್ಟಾ? ಓವಮ್ ಇಲ್ಲಿದೆ, ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಓವಮ್ ಇಲ್ಲಿದೆ. ಸೊ ಓವಮ್ಮಿಗೆ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ, ಹೌದಲ್ವಾ? ನೋಡಿ, ಇದು ಇನ್ಫಂಡಿಬ್ಯುಲಮ್ ಇಲ್ವಾ? ಇನ್ಫಂಡಿಬ್ಯುಲಮ್ಮಿಂದ ಇಸ್ತಮಸ್ಸಿಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಗಲ್ಲ, ಹೋಗೋದಕ್ಕಾಗಲ್ಲ. ಯಾಕಂದರೆ ಆ್ಯಂಪಿಲಾ ಅದ್ರ ಮಧ್ಯದಲ್ಲಿರುವಂತಹ ಆ್ಯಂಪಿಲಾ ಬ್ಲಾಕ್ ಆಗಿದೆ. ಓಕೆ, ನೋಡಿ ಆನ್ಸರ್ ಯಾವುದಪ್ಪ? ಆಪ್ಷನ್ ಎ. ಆಪ್ಷನ್ ಎ, ಇನ್ಫಂಡಿಬ್ಯುಲಮ್ ಟು ಇಸ್ತಮಸ್. ಇಸ್ತಮಸ್ಸಿಂದ ಇನ್ಫಂಡಿಬ್ಯುಲಮ್ಗೆ ಬರೋಕ್ಕಾಗಲ್ಲ, ಯಾಕಂದರೆ ಓವಮ್ ಯಾವಾಗಲೂ ಬ್ಯಾಕ್ವರ್ಡ್ ಮೂಮೆಂಟ್ ಆಗಲ್ಲ. ಅದು ಇನ್ಫಂಡಿಬ್ಯುಲಮಿಂದನೇ ಇಸ್ತಮಸ್ಸಿಗೆ ಹೋಗಬೇಕು. ಓವರಿ ಟು ಆ್ಯಂಪಿಲಾ ಅಲ್ಲ, ಇಸ್ತಮಸ್ ಟು ಯುಟ್ರಸ್ ಅಲ್ಲ. ಓಕೆ, ಯಾಕಂದರೆ ಇಸ್ತಮಸ್ಸು ಯುಟ್ರಸ್ ಮಧ್ಯೆ ಇಲ್ಲ ಆ್ಯಂಪಿಲಾ. ಹಾಗಾಗಿ ಆಪ್ಷನ್ ಎ. ನೋಡಿ, ಆವಾಗಲೇ ಸ್ಪರ್ಮೆಟೋಜೆನಿಸಿಸ್ ಮೇಲೆ ಕ್ವಶನ್ ಕೇಳಿದರು, ಈಗ ಊಜೆನಿಸಿಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲೂ ಅಷ್ಟೇ ಸೇಮು. ಇಲ್ಲಿ PQRS ಅಂತ ಸೆಲ್ಸ್ಗಳನ್ನು ನೇಮ್ ಮಾಡಿದ್ದಾರೆ. ಆ PQRS ಸೆಲ್ಸ್ಗಳು ಯಾವ್ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ಇದು P ಅಲ್ವಾ? ನೋಡಿ, ಇದು P ಅಲ್ವಾ? ಇದು P ಅಂತ ಇದನ್ನು ಮೆನ್ಷನ್ ಮಾಡಿದ್ದಾರೆ. P ಏನು? ಊಗೋನಿಯಾ. ಕರೆಕ್ಟಾ? P ಊಗೋನಿಯಾ ಆಯಿತು. ಕ್ಯೂ ಯಾವುದಪ್ಪ? ನೋಡಿ, ಕ್ಯೂ ಯಾವುದಿದು? ಇಲ್ಲಿ ಈ ಕ್ಯೂಗ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಕ್ಯೂ ಯಾವುದು? ಪ್ರೈಮರಿ ಊಸೈಟ್. ಹೌದಾ? ಕ್ಯೂ ಪ್ರೈಮರಿ ಊಸೈಟ್, ಇದು ಪ್ರೈಮರಿ ಊಸೈಟ್. ಆರ್ ಯಾವುದು? ಸೆಕೆಂಡರಿ ಊಸೈಟ್. ಕರೆಕ್ಟಾ? ಎಸ್ ಯಾವುದು? ಓವಮ್. ಸೊ ನೋಡಿ, PQRS. P ಊಗೋನಿಯಾ, Q ಪ್ರೈಮರಿ ಊಸೈಟ್, R ಸೆಕೆಂಡರಿ ಊಸೈಟ್, S ಓವಮ್. ಕರೆಕ್ಟಾ? ನೋಡಿ, ಯಾವ ಆಪ್ಷನಲ್ಲಿದೆ? ಎ ಊಗೋನಿಯಾ ಕರೆಕ್ಟಾಗಿದೆ. ಎನಲ್ಲಿ P ಊಗೋನಿಯಾ ಕರೆಕ್ಟಾಗಿದೆ, Q ಪ್ರೈಮರಿ ಊಸೈಟ್ ಕರೆಕ್ಟಾಗಿದೆ, R ಸೆಕೆಂಡರಿ ಊಸೈಟ್ ಕರೆಕ್ಟಾಗಿದೆ, S ಓಮ್ ಇದೇ ಕರೆಕ್ಟಾಗಿದೆ ಅಲ್ವಾ? ಆಪ್ಷನ್ ಎ ಅಲ್ವಾ? ಇನ್ನು P ಓವಮ್ ಅಲ್ಲ, P ಸೆಕೆಂಡರಿ ಊಸೈಟ್ ಅಲ್ಲ, P ಓವಮ್ ಅಲ್ಲ. ಮೂರು ರಾಂಗ್. ಆಪ್ಷನ್ ಎ. ಓಕೆ, ಇದು ಊಗೋನಿಯಾ, ಪ್ರೈಮರಿ ಊಸೈಟ್, ಸೆಕೆಂಡರಿ ಊಸೈಟ್, ಓವಮ್. ಆಮೇಲೆ ಇನ್ನೊಂದು ನೋಡಿ, ಇನ್ನೊಂದು ಕ್ವಶನ್ ಇಲ್ಲಿ ಹೇಳ್ಕೊಡ್ತೀನಿ, ಇನ್ನೊಂದು ಆನ್ಸರ್ ಹೇಳ್ಕೊಡ್ತೀನಿ ನಾನಿಲ್ಲಿ. ಇದು ಈ ಕ್ವಶನಿಗಲ್ಲ, ಬೇರೆ ಕ್ವಶನ್ ಇದು. ಒಂದು ಊಗೋನಿಯಿಂದ ಎಷ್ಟು ಪೋಲಾರ್ ಬಾಡಿ ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆ, ಯೂಶಲಿ ನೀವೇನು ಓದಿರ್ತೀರಿ ಟೆಕ್ಸ್ಟ್ ಬುಕ್ಕಲ್ಲಿ? ನೋಡಿ, ಇಲ್ಲೊಂದು ಪೋಲಾರ್ ಬಾಡಿ, ಇಲ್ಲೊಂದು ಪೋಲಾರ್ ಬಾಡಿ ಅಂತ ಓದಿರ್ತೀರಿ, ಎರಡು ಪೋಲಾರ್ ಬಾಡಿ ಅಂತ. ಕರೆಕ್ಟಾ? ಗೊತ್ತಿರಲಿ. ನೋಡಿ, ಈ ಪೋಲಾರ್ ಬಾಡಿ ಅಲ್ಲಿಗೆ ಸ್ಟಾಪ್ ಆಗಿಲ್ಲ, ಈ ಪೋಲಾರ್ ಬಾಡಿ ಅಲ್ಲಿಗೆ ಸ್ಟಾಪ್ ಆಗಲ್ಲ, ಮತ್ತೆ ಡಿವೈಡ್ ಆಗುತ್ತೆ. ಅದರಿಂದ ಮತ್ತೆ ಎರಡು ಪೋಲಾರ್ ಬಾಡಿಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ಅಥವಾ ಇನ್ನೂ ಒಂಥರ ಕ್ವಶನ್ ಕೇಳ್ತಾರೆ, ಅಟ್ ದ ಎಂಡ್ ಆಫ್ ಊಜೆನಿಸಿಸ್ ಹೌ ಮೆನಿ ಪೋಲಾರ್ ಬಾಡೀಸ್ ಆ್ಯಂಡ್ ಹೌ ಮೆನಿ ಓವಮ್ ವಿಲ್ ಬಿ ಫಾರ್ಮ್ಡ್ ಅಂತ ಕೇಳ್ತಾರೆ. ಓಕೆ, ಸೊ ನೋಡಿ, ಈ ಪೋಲಾರ್ ಬಾಡಿ ಮತ್ತೆ ಡಿವಿಷನ್ ಆಗಿ ಅದರಿಂದ ಮತ್ತೆ ಎರಡು ಪೋಲಾರ್ ಬಾಡೀಸ್ಗಳು ಫಾರ್ಮೇಷನ್ ಆಗುತ್ತೆ, ಅದು ಕೂಡ ಡಿವಿಷನ್ನೇ. ಸೊ ನೋಡಿ, ಒಂದು ಪೋಲಾರ್ ಬಾಡಿ, ಎರಡು ಪೋಲಾರ್ ಬಾಡಿ, ಮೂರು ಪೋಲಾರ್ ಬಾಡಿ, ಒಂದು ಓವಮ್, 3 ಪೋಲಾರ್ ಬಾಡೀಸು, 1 ಓವಮ್ ಫಾರ್ಮೇಷನ್ ಆಗುತ್ತೆ ಅಟ್ ದ ಎಂಡ್ ಆಫ್ ಊಜೆನಿಸಿಸ್ಸು. ಓಕೆ, ಸೊ ಇದ್ರ ಬಗ್ಗೆ ಐಡಿಯಾ ಇರಲಿ, ಗೊತ್ತಿರಲಿ, ಕೇಳಬಹುದು, ಗೊತ್ತಿಲ್ಲ. ಓಕೆನಾ? ನೋಡಿ, ಇದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್. Question number 33. In the given diagram of human sperm, identify the function of the labeled parts A, B, C. ಓಕೆ, ಎ ಯಾವುದಪ್ಪ? ಆಕ್ರೋಸೋಮ್ ಗೊತ್ತಿದೆ. ಬಿ ಯಾವುದಪ್ಪ? ಮಿಡಲ್ ಬೇಸ್ ಗೊತ್ತಿದೆ.
ಸಿ ಯಾವುದು? ಟೈಲ್. ಕರೆಕ್ಟಾ? ಇದು ಆಕ್ರೋಸೋಮು, ಇದು ಮಿಡಲ್ ಪೀಸು. ಅಲ್ಲಿ ಬರೀ ಪಾರ್ಟ್ಸ್ ಕೇಳಿಲ್ಲ, ಹೌದಾ? ಮಿಡಲ್ ಪೀಸ್, ಇದು ಟೈಲ್. ಕರೆಕ್ಟಾ? ಈಗ ಅವರು ಬರೀ ಪಾರ್ಟ್ಸ್ ಕೇಳಿಲ್ಲ, ಪಾರ್ಟ್ಸ್ಗಳ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ, ಅದನ್ನು ನಾವು ಮ್ಯಾಚ್ ಮಾಡಬೇಕು. ಈಗ ಎ ಆಕ್ರೋಸೋಮ್, ಬಿ ಮಿಡಲ್ ಪೀಸ್, ಸಿ ಟೇಲ್ ಅಂತ ಗೊತ್ತಿದೆ. ಈಗ ಇದರ ಫಂಕ್ಷನ್ಗಳನ್ನು ನಾವು ಕಂಪೇರ್ ಮಾಡೋಣ, ಐಡೆಂಟಿಫೈ ಮಾಡೋಣ. ಎಲ್ಲಿದೆ? ಎ ಆಪ್ಷನ್ ಎಲ್ಲಿ ನೋಡೋಣ. ಎ ಹೆಲ್ಪ್ಸ್ ಇನ್ ಪೆನೆಟ್ರೇಷನ್ ಆಫ್ ಸ್ಪರ್ಮ್ ಇನ್ ಟು ಓವಮ್. ಎಸ್, ಕರೆಕ್ಟ್ ಆಗಿದೆ. ಬಿ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ದ ಸ್ಪರ್ಮ್ ಅಂತ ಇದೆ. ಆ್ಯಕ್ಚುಲಿ ಬಿ ಯಲ್ಲಿ ಮೈಟೊಕಾಂಡ್ರಿಯಾಗಳಿರುತ್ತೆ. ಇಟ್ ಪ್ರೊವೈಡ್ಸ್ ಎನರ್ಜಿ, ನಾಟ್ ದಟ್ ಎನರ್ಜಿ ಈಸ್ ರಿಕ್ವೈರ್ಡ್ ಫಾರ್ ದ ಮೂಮೆಂಟ್ ಆರ್ ಪೆನೆಟ್ರೇಷನ್. ಓಕೆ, ಹಾಗಾಗಿ ಬಿ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ಸ್ಪರ್ಮ್ ಆಗಲ್ಲ. ಸಿ ಪ್ರೊವೈಡ್ಸ್ ಎನರ್ಜಿ ಫಾರ್ ದ ಮೂಮೆಂಟ್ ಆಫ್ ಸ್ಪರ್ಮ್ಸ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಆಗಲ್ಲ. ಸಿನಲ್ಲಿ ಯಾವುದೇ ರೀತಿ ಮೈಟೊಕಾಂಡ್ರಿಯಾ ಇರಲ್ಲ. ಸಿ ಜಸ್ಟ್ ಟೈಲ್, ಅದು ಟೈಲ್ ಮೂಮೆಂಟಿಗೆ ಮಾತ್ರ ಹೆಲ್ಪ್ ಮಾಡುತ್ತೆ, ಎನರ್ಜಿನ ಪ್ರೊವೈಡ್ ಮಾಡಲ್ಲ. ಹಾಗಾಗಿ ಇದು ರಾಂಗ್. ಓಕೆ, ಈಗ ಬಿ ಅಲ್ಲಿ ನೋಡೋಣ. ಎ ಹೆಲ್ಪ್ಸ್ ಇನ್ ಪೆನೆಟ್ರೇಷನ್ ಆಫ್ ಸ್ಪರ್ಮ್ ಇನ್ ಟು ಓವಮ್, ಆಕ್ರೋಸೋಮ್, ಕರೆಕ್ಟ್ ಆಗಿದೆ. ಬಿ ಯಾವುದಪ್ಪ? ಮಿಡಲ್ ಪೀಸ್ ಪ್ರೊವೈಡ್ಸ್ ಎನರ್ಜಿ ಫಾರ್ ಮೂಮೆಂಟ್ ಆಫ್ ಸ್ಪರ್ಮ್, ಕರೆಕ್ಟ್ ಆಗಿದೆ. ಸಿ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ಸ್ಪರ್ಮ್, ಕರೆಕ್ಟ್ ಆಗಿದೆ. ಮೂರು ಕರೆಕ್ಟ್ ಆಗಿದೆ. ನೋಡೋಣ, ಇನ್ನೊಂದ್ಸಲಿ ಚೆಕ್ ಮಾಡೋಣ. ಸಿ ಮತ್ತು ಡಿನ ನೋಡೋಣ. ಎ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ಸ್ಪರ್ಮ್ ತಪ್ಪು, ಇದೇ ತಪ್ಪಲ್ವಾ? ಸಿ ಅಲ್ಲ. ಡಿನಲ್ಲಿ ಎ ಪ್ರೊವೈಡ್ಸ್ ಎನರ್ಜಿ ಫಾರ್ ಮೂಮೆಂಟ್ ಆಫ್ ಸ್ಪರ್ಮ್ ತಪ್ಪು, ಕರೆಕ್ಟಾ? ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, 33ಗೆ ಆಪ್ಷನ್ ಬಿ. ನೆಕ್ಸ್ಟ್ 34th ಕ್ವಶನ್ ನೋಡಿ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಪ್ರೀವಿಯಸ್ ಕ್ವಶನ್ಸಲ್ಲಿ. ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. 2021ನಲ್ಲಿ ಕೇಳಿರುವಂಥ ಕ್ವಶನ್ನು. ಸೆಲೆಕ್ಟ್ ದ ಕರೆಕ್ಟ್ ಪಾತ್ ಆಫ್ ಫ್ಲೋ ಆಫ್ ಮಿಲ್ಕ್ ಡ್ಯೂರಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ. ಓಕೆ, ನಾನು ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಆಪ್ಷನ್ ಡಿ, ಆಲ್ವಿಯೋಲೈಲಿ ಮಿಲ್ಕ್ ಸೆಕ್ರೀಟ್ ಆಗುತ್ತೆ ಥ್ರೂ ಮ್ಯಾಮರಿ ಟ್ಯೂಬ್ಯೂಲ್ಸ್, ಇಟ್ ರೀಚಸ್ ಮ್ಯಾಮರಿ ಡಕ್ಟ್, ಮ್ಯಾಮರಿ ಡಕ್ಟಿಂದ ಮ್ಯಾಮರಿ ಆ್ಯಂಪುಲಾ, ವೈಡರ್ ಪಾರ್ಟ್, ಅದಾದಮೇಲೆ ಲ್ಯಾಕ್ಟಿಫೆರಸ್ ಡಕ್ಟ್. ಓಕೆ, ಇಲ್ಲಿ ಏನು ರಾಂಗ್ ಇದೆ? ಏನಲ್ಲಿ? ಮ್ಯಾಮರಿ ಟ್ಯೂಬ್ಯೂಲಲ್ಲಿ ನೋಡಿ, ಆಲ್ವಿಯೋಲೈ ಲಾಸ್ಟ್ ಇದೆ. ಆಲ್ವಿಯೋಲೈ ಮುಖಾಂತರ ಹೋಗಲ್ಲ, ಆಲ್ವಿಯೋಲೈಯಿಂದ ಹೋಗುತ್ತೆ, ಇದು ರಾಂಗ್. ಇಲ್ಲಿ ಮ್ಯಾಮರಿ ಟ್ಯೂಬ್ಯೂಲ್ ಓಕೆ, ಮ್ಯಾಮರಿ ಡಕ್ಟು ಓಕೆ, ಲ್ಯಾಕ್ಟಿಫೆರಸ್ ಡಕ್ಟ್ ಬರೋದು ನೋಡಿ, ಇನ್ ಬಿಟ್ವೀನ್ ಇದೆ ಲ್ಯಾಕ್ಟಿಫೆರಸ್ ಡಕ್ಟು. ಸೊ ರಾಂಗ್. ಆಲ್ವಿಯೋಲೈ ಓಕೆ, ಮ್ಯಾಮರಿ ಟ್ಯೂಬ್ಯೂಲ್ ಓಕೆ, ಮ್ಯಾಮರಿ ಆ್ಯಂಪ್ಯುಲಾ ಅಲ್ಲ, ಮ್ಯಾಮರಿ ಡಕ್ಟ್ ಆದಮೇಲೆ ಮ್ಯಾಮರಿ ಆ್ಯಂಪ್ಯುಲಾ ಬರುತ್ತೆ, ಇದು ರಾಂಗ್. ಆಪ್ಷನ್ ಡಿ. ಓಕೆ, ಈ ಪಾತ್ವೆನ ಬರ್ಕೊಳ್ಳಿ, ಇದು ಬೇಕಾಗುತ್ತೆ, ಅಥವಾ ನೆನ್ಪಿಟ್ಕೊಳ್ಳಿ. Next, 35th question. Under the influence of oxytocin, which layer of uterus exhibits strong contraction during parturition? ನೋಡಿ, ಇದ್ರ ಮೇಲೂ ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಕಾನ್ಸೆಪ್ಟ್ ಈಸ್ ಸೇಮ್. ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ಗಳನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಲೇಬೇಕು, ಡಿಸ್ಕಸ್ ಮಾಡಲೇಬೇಕು, ಓದ್ಕೊಳ್ಳೇಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ಅಲ್ಲಿ 3 ಲೇಯರ್ಸ್ಗಳಿದೆ ಯುಟರಸ್ಗೆ: ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್, ಎಂಡೋಮೆಟ್ರಿಯಮ್. ಕರೆಕ್ಟಾ? ಪೆರಿಮೆಟ್ರಿಯಮ್ ಮೆಂಬ್ರೇನಸ್ ಸ್ಟ್ರಕ್ಚರ್, ಕವರಿಂಗ್, ಅದು ಮೆಂಬ್ರೇನಸ್ ಕವರಿಂಗ್. ಎಂಡೋಮೆಟ್ರಿಯಮು ಇಟ್ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜಸ್ ಅಲ್ವಾ. ಸ್ಟ್ರಾಂಗ್ ಯುಟ್ರೈನ್ ಕಾಂಟ್ರಾಕ್ಷನ್ ಆಗೋದು ಯಾವುದು ಅಂದರೆ ಮಯೋಮೆಟ್ರಿಯಮ್. ಓಕೆ, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮೂತ್ ಮಸಲ್ಸ್. ಓಕೆ, ಮಯೋಮೆಟ್ರಿಯಮ್. ನೋಡಿ, ಇಲ್ಲಿ ಆನ್ಸರ್ ಇದೆ ನೋಡಿ. ಪೆರಿಮೆಟ್ರಿಯಮ್ ಯಾವುದು? ಎಕ್ಸ್ಟರ್ನಲ್ ಥಿನ್ ಮೆಂಬ್ರೇನಸ್ ಪೆರಿಮೆಟ್ರಿಯಮ್, ಮಿಡಲ್ ಥಿಕ್ ಲೇಯರ್ ಆಫ್ ಸ್ಮೂತ್ ಮಸಲ್ ಮಯೋಮೆಟ್ರಿಯಮ್, ಇನ್ನರ್ ಗ್ಲ್ಯಾಂಡ್ಯುಲರ್ ಲೇಯರ್ ಎಂಡೋಮೆಟ್ರಿಯಮ್. ಓಕೆ, ಇದು ಒಂದಾಯ್ತಾ? ಇಲ್ಲಿ ನೋಡಿ, ಎಂಡೋಮೆಟ್ರಿಯಮ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್, ಅದ್ರ ಫಂಕ್ಷನ್ ಆಯಿತು. ಇಲ್ಲಿ ಮಯೋಮೆಟ್ರಿಯಮ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಡೆಲಿವರಿ ಆಫ್ ದ ಬೇಬಿ, ಅಂದರೆ ಪಾರ್ಟುರೇಷನ್, ಡ್ಯೂರಿಂಗ್ ಪಾರ್ಟುರೇಷನ್. ಓಕೆ, ಹಾಗಾಗಿ ಮಯೋಮೆಟ್ರಿಯಮ್ನ ಫಂಕ್ಷನ್ ಇಟ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್. ನೆಕ್ಸ್ಟ್ 36th ಕ್ವಶನ್ ನೋಡಿ. ದ ಟೆಸ್ಟಿಸ್ ಆರ್ ಸಿಚುಯೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಅ ಸ್ಕ್ರಾಟಮ್ ಆಸ್ ಇಟ್ ಹೆಲ್ಪ್ಸ್ ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನೇನಿದೆ? ಟು ಮೇಂಟೈನ್ ದ ಲೋ ಟೆಂಪರೇಚರ್, ಟು ಸ್ಟೋರ್ ಸ್ಪರ್ಮ್, ಟು ರೆಗ್ಯುಲೇಟ್ ದ ಹಾರ್ಮೋನ್ ಸೆಕ್ರೀಷನ್,
ಟು ರಿಲೀಸ್ ಸ್ಪರ್ಮ್ ಅಂತ. ಕ್ವಶನ್ ಏನು, ಟೆಸ್ಟಿಸ್ಸು ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ ಇರಬೇಕಾಗಿದೆ. ಈಗ ಫಿಮೇಲಲ್ಲಿ ಓವರಿ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿದೆ, ಬಟ್ ಮೇಲಲ್ಲಿ ಟೆಸ್ಟಿಸ್ಸು ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಸ್ಕ್ರಾಟಮ್ ಅನ್ನುವಂತಹ ಪೌಚ್ ಒಳಗಡೆ ಇದೆ. ಯಾಕೆ ಅಂತ ಕೇಳಿದ್ದಾರೆ. ಒಳಗಡೆನೇ ಇರ್ಬೋದಾಗಿತ್ತಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಯಾಕೆ, ಬಾಡಿ ಒಳಗಡೆ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಟೆಂಪ್ರೇಚರು. ಆ ಟೆಂಪ್ರೇಚರಲ್ಲಿ ಸ್ಪರ್ಮೆಟೋಜೆನಿಸಿಸ್ ಆಗಲ್ಲ. ಹಾಗಾಗಿ ಟೆಸ್ಟಿಸ್ಸು ಬಾಡಿಯಿಂದ ಹೊರಗಡೆ, ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಸ್ಕ್ರಾಟಮ್ ಒಳಗಡೆ ಇದೆ. ಸ್ಕ್ರಾಟಮಲ್ಲಿ ಬಾಡಿ ಟೆಂಪ್ರೇಚರ್ಗಿಂತ 2 to 2.5 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಆರ್ ಇಟ್ ಈಸ್ ಫೇವರಬಲ್ ಫಾರ್ ನಾರ್ಮಲ್ ಸ್ಪರ್ಮೆಟೋಜೆನಿಸಿಸ್. ಓಕೆನಾ. ಸೊ ದ ಆನ್ಸರ್ ಈಸ್ ಟು ಮೇಂಟೈನ್ ದ ಲೋ ಟೆಂಪ್ರೇಚರ್ ದ್ಯಾನ್ ದ ಬಾಡಿ ಟೆಂಪ್ರೇಚರ್. ಯಾಕೆ ಟೆಸ್ಟಿಸ್ಸು ಬಾಡಿ ಒಳಗಡೆ ಇಲ್ಲ ಅಥವಾ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ ಇಲ್ಲ, ಹೊರಗಡೆ ಇದೆ ಅಂದರೆ ಟು ಮೇಂಟೈನ್ ಲೋ ಟೆಂಪ್ರೇಚರ್ ದ್ಯಾನ್ ದ ಬಾಡಿ ಟೆಂಪ್ರೇಚರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಟೆಸ್ಟಿಸ್ ಆರ್ ಸಿಚುಯೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ವಿತಿನ್ ಎ ಪೌಚ್ ಕಾಲ್ಡ್ ಸ್ಕ್ರಾಟಮ್. ಒಂದಾ, ದ ಸ್ಕ್ರಾಟಮ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಲೋ ಟೆಂಪ್ರೇಚರ್ ಆಫ್ ಟೆಸ್ಟಿಸ್ 2 to 2.5 ಡಿಗ್ರಿ ಸೆಂಟಿಗ್ರೇಡ್ ಲೋಯರ್ ದೆನ್ ದ ನಾರ್ಮಲ್ ಇಂಟರ್ನಲ್ ಬಾಡಿ ಟೆಂಪ್ರೇಚರ್ ನೆಸೆಸರಿ ಫಾರ್ ಸ್ಪರ್ಮೆಟೋಜೆನಿಸಿಸ್. ಓಕೆ, ಇದು ಅದರ ಎಕ್ಸ್ಪ್ಲನೇಷನ್ನು. ಇದು ಈಸಿ ಕ್ವಶನ್. 37th ಕ್ವಶನ್ ಈಸಿ ಇದೆ. ಐಡೆಂಟಿಫೈ ದ ಆಡ್ ಒನ್ ಫ್ರಮ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ ನೋಡಿ. 2022 ಕೇಳಿರುವಂಥದ್ದು. ನೀವು ಅಬ್ಸರ್ವ್ ಮಾಡ್ಬೋದು, ಡಿಫಿಕಲ್ಟಿ ಲೆವೆಲು ಕಡಿಮೆ ಆಗ್ತಾ ಬರ್ತಾ ಇದೆ. ಬಟ್ ಈ ಸರ್ತಿ ಕ್ವಶನ್ಸ್ಗಳು ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ಗಳಿಂದನೂ ಬರೋದ್ರಿಂದ, ಕ್ವಶನು ಪ್ರಾಕ್ಟಿಕಲಿಂದನೂ ಬರೋದ್ರಿಂದ ಸ್ವಲ್ಪ ಟಫ್ ಆಗಬಹುದು. ಓಕೆ, CET-ನಲ್ಲಿ ಆಡ್ ಒನ್ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಡಿ ಕರೆಕ್ಟಾ? ಯಾಕೆ ಅಂತ ಹೇಳಿದ್ರೆ ಇನ್ಫಂಡಿಬುಲಮು, ಫಿಂಬ್ರಿಯೆ ಮತ್ತು ಸಿ ಇಸ್ತಮಸ್ಸು ಇವು ಮೂರು ಕೂಡ ಫೆಲೋಪಿಯನ್ ಟ್ಯೂಬ್ನ ಪಾರ್ಟ್. ಓಕೆ, ಒಂದು. ಬಟ್ ಲೇಬಿಯಾ ಮೈನೋರಾ ಈಸ್ ಅ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಜೆನಿಟಾಲಿಯಾ. ಎಕ್ಸ್ಟರ್ನಲ್ ಜೆನಿಟಾಲಿಯಾದಲ್ಲಿ ಲೇಬಿಯಾ ಮೇಜೋರಾ, ಲೇಬಿಯಾ ಮೈನೋರಾ, ಹೈಮನ್, ಕ್ಲೈಟೋರಿಸ್ ಅಲ್ವಾ, ಇದೆಲ್ಲ ಬರುತ್ತೆ. ಮಾನ್ಸ್ ಪ್ಯೂಬಿಸ್ ಇದೆಲ್ಲ ಬರುತ್ತೆ. ಸೊ ಇದು ಎಕ್ಸ್ಟರ್ನಲ್ ಜೆನಿಟಾಲಿಯಾಗೆ ಬರುತ್ತೆ, ಲೇಬಿಯಾ ಮೈನೋರಾ. ಇನ್ನು ಮೂರು ಕೂಡ ಫೆಲೋಪಿಯನ್ ಟ್ಯೂಬ್ನ 3 ಪಾರ್ಟ್ಸ್. ಓಕೆ, ನೆಕ್ಸ್ಟ್ 38th ಕ್ವಶನ್. ಇನ್ ವಿಚ್ ಮಂತ್ ಆಫ್ ಗೆಸ್ಟೇಷನ್ ದ ಫಸ್ಟ್ ಮೂಮೆಂಟ್ ಆಫ್ ಫೀಟಸ್ ಆ್ಯಂಡ್ ಅಪಿಯರೆನ್ಸ್ ಆಫ್ ಹೇರ್ ಆನ್ ಇಟ್ಸ್ ಹೆಡ್ ಈಸ್ ಅಬ್ಸರ್ವ್ಡ್ ಅಂತ ಕೇಳಿದ್ದಾರೆ. ಸೊ ಇದು ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಯಾವ್ದು ಹೇಳಿ? 5th ಮಂತ್ ಅಲ್ವಾ? ಲಾಸ್ಟ್ ಕ್ವಶನಲ್ಲಿ ಪ್ರೀವಿಯಸ್ ಕ್ವಶನ್ಸ್ಗಳಲ್ಲಿ ಒಂದಿತ್ತಲ್ವಾ? ಸೊ 5th ಮಂತ್. 38ಗೆ ಆಪ್ಷನ್ ಎ 5th ಮಂತಲ್ಲಿ ಫಸ್ಟ್ ಮೂಮೆಂಟ್ ಅಬ್ಸರ್ವ್ ಆಗುತ್ತೆ ಬೇಬಿದು. ಜೊತೆಗೆ ಹೆಡ್ ಮೇಲೆ ಹೇರ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಅಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 39th ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಇಸ್ ನಾಟ್ ಸೆಕ್ರೀಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ? ನೋಡಿ, ಇವೆಲ್ಲ ಡೈರೆಕ್ಟ್ ಕ್ವಶನ್ಸು 2022 ಕೇಳಿರುವಂಥದ್ದು. ಇದಕ್ಕೆ ಯಾವುದು ಆಪ್ಷನ್? FSH ಅಲ್ವಾ? FSH ಈಸ್ ಅ ಪಿಟ್ಯೂಟರಿ ಹಾರ್ಮೋನ್, ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನು. ಇನ್ನು ಉಳಿದಿರುವಂಥ ಪ್ರೊಜೆಸ್ಟೋಜನ್, HCG, ರಿಲ್ಯಾಕ್ಸಿನ್ ಇವು ಮೂರನ್ನು ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ. ನಾಟ್ ಪ್ಲಾಸೆಂಟಾ. ಆ್ಯಕ್ಚುಲಿ ರಿಲ್ಯಾಕ್ಸಿನ್ ಈಸ್ ಆಲ್ಸೋ ನಾಟ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಸೆಂಟಾ. ರಿಲ್ಯಾಕ್ಸಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಓವರಿ ಇನ್ ದ ಲೇಟರ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ. ಓಕೆ, ಅಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಅದು ಪ್ಲಾಸೆಂಟಾ ಹಾರ್ಮೋನ್ಸ್ಗಳ ಜೊತೆಗೆ ಅಲ್ಲೊಂದು ಎಕ್ಸ್ಟ್ರಾ ಸೆಂಟೆನ್ಸ್ ಕೊಟ್ಟಿದ್ದಾರೆ ರಿಲ್ಯಾಕ್ಸಿನ್ ಬಗ್ಗೆ. ಸೊ ಇದರಲ್ಲಿ ಆ್ಯಕ್ಚುಲ್ ಆಗಿರೋದು FSH ಅಂತ. ರಿಲೇಟೆಡ್ ಅಂತ ಹೇಳೋದಾದರೆ ಪ್ರೊಜೆಸ್ಟೋಜನ್ನು, HCG ಇವೆರಡೂ ಕೂಡ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ಸೇ. ರಿಲ್ಯಾಕ್ಸಿನ್ ಅಲ್ಲ, ರಿಲ್ಯಾಕ್ಸಿನ್ ಈಸ್ ಅ ಓವರಿಯನ್ ಹಾರ್ಮೋನ್. ಆ್ಯಕ್ಚುಲಿ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಓವರಿ. ಓಕೆ, FSH ಇಟ್ ಈಸ್ ಅ ಪಿಟ್ಯೂಟರಿ ಹಾರ್ಮೋನ್. ಇದಕ್ಕೇನು ಗ್ರೇಸ್ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ನೋಡಿ, ನಾನು ತೋರಿಸ್ತೀನಿ ಇದನ್ನು. ಇಲ್ಲಿ ನೋಡಿ, ಪ್ಲಾಸೆಂಟಾ ಆಲ್ಸೋ ಆ್ಯಕ್ಟ್ಸ್ ಆ್ಯಸ್ ಅನ್ ಎಂಡೋಕ್ರೈನ್ ಟಿಶ್ಯೂ. ನೋಡಿ, ಇದನ್ನು ಇನ್ನೂ ಒಂದು ಕ್ವಶನ್ ಕೇಳ್ಬೋದು ಇಲ್ಲಿ. ಟೆಂಪ್ರರಿ ಎಂಡೋಕ್ರೈನ್ ಟಿಶ್ಯೂ ಯಾವುದು ಅಂತ ಕೇಳಬಹುದು, ಪ್ಲಾಸೆಂಟಾ. ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವುದು ಅಂತ ಕೇಳಬಹುದು, ಕಾರ್ಪಸ್ ಲ್ಯೂಟಿಯಮ್. ಓಕೆ, ಸೊ ಪ್ಲಾಸೆಂಟಾ ಇಸ್ ಅ ಟೆಂಪ್ರರಿ ಎಂಡೋಕ್ರೈನ್ ಟಿಶ್ಯೂ. ಇಟ್ ಪ್ರೊಡ್ಯೂಸಸ್ ಸೆವರಲ್ ಹಾರ್ಮೋನ್ಸ್ ಲೈಕ್ HCG ಅಲ್ವಾ, ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್, HPL ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, HPL. ಓಕೆ, ಈಸ್ಟ್ರೋಜನ್, ಪ್ರೊಜೆಸ್ಟೋಜನ್ಸ್
ಈ 4 ಹಾರ್ಮೋನ್ಸ್ಗಳನ್ನು ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ ಇಲ್ಲಿ ಈಗ ನಾನು ಹೇಳಿದ್ನಲ್ಲ, ಇನ್ ದ ಲೇಟರ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ, ಇನ್ ದ ಲೇಟರ್ ಫೇಸ್ ಆಫ್ ಪ್ರೆಗ್ನೆನ್ಸಿ ಎ ಹಾರ್ಮೋನ್ ಕಾಲ್ಡ್ ರಿಲ್ಯಾಕ್ಸಿನ್ ಈಸ್ ಆಲ್ಸೋ ಸೆಕ್ರೀಟೆಡ್ ಬೈ ಓವರಿ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಅ ಪ್ಲಾಸೆಂಟಲ್ ಹಾರ್ಮೋನ್. ಓಕೆ, ಹಾಗಾಗಿ ಅದು FSH ಆದರೂ ಆಗ್ಬೋದು, ರಿಲ್ಯಾಕ್ಸಿನ್ ಆದರೂ ಆಗ್ಬೋದು. ಸೊ ಇಲ್ಲಿ ಇನ್ಫಾರ್ಮೇಷನ್ ಮುಖ್ಯ ಆಗುತ್ತೆ. ಕ್ವಶನಿಗೆ ಯಾವ್ದು ಕರೆಕ್ಟ್ ಯಾವ್ದು ರಾಂಗು ಅನ್ನುವಂಥದ್ದಲ್ಲ. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಥರದ್ದು ಸ್ವಲ್ಪ ಕನ್ಫ್ಯೂಸ್ ಮಾಡುವಂಥ ಕ್ವಶನ್ಸ್ಗಳಾಗಿರ್ತವೆ ಇವು. 40th ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸ್ಟೇಟ್ಮೆಂಟ್ 1 ಏನಿದೆ, ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಹೈಮನ್ ಈಸ್ ನಾಟ್ ಎ ರಿಲಯಬಲ್ ಇಂಡಿಕೇಟರ್ ಆಫ್ ಒರಿಜಿನಿಟಿ ಆರ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್. ಎಸ್, ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ದ ಸೆಕ್ಸ್ ಆಫ್ ದ ಫೀಟಸ್ ಈಸ್ ಡಿಟರ್ಮೈನ್ಡ್ ಬೈ ದ ಫಾದರ್ ಆ್ಯಂಡ್ ನಾಟ್ ಬೈ ದ ಮದರ್. ಎಸ್, ಎರಡು ಕೂಡ ಸ್ಟೇಟ್ಮೆಂಟ್ಸ್ ಕರೆಕ್ಟಾಗಿದೆ. ಸೊ ಏನು ಹಿಂದಿನ ಕಾಲದಲ್ಲಿ ಒರಿಜಿನಿಟಿನ ಹೈಮನ್ ಬ್ರೇಕ್ ಆಗಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಏನು ಐಡೆಂಟಿಫೈ ಮಾಡೋರು. ಬಟ್ ಈಗ ಡ್ಯೂ ಟು ಸಮ್ ಅದರ್ ರೀಸನ್ಸ್, ಇನ್ವಾಲ್ವಿಂಗ್ ಇನ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಸೈಕ್ಲಿಂಗ್ ಮಾಡೋದ್ರಿಂದ ಇರ್ಬೋದು, ಹೈಮನ್ ರಪ್ಚರ್ ಆಗಿ ಬ್ರೇಕ್ ಆಗಿರುತ್ತೆ ಆಲ್ರೆಡಿ. ಹಾಗಾಗಿ ಹೈಮನ್ನು ಒರಿಜಿನಿಟಿಯ ಒಂದು ಇಂಡಿಕೇಟರ್ ಅಲ್ಲ. ಹೈಮನ್ ಈಸ್ ನಾಟ್ ಅ ಇಂಡಿಕೇಟರ್ ಆಫ್ ಒರಿಜಿನಿಟಿ. ಕರೆಕ್ಟಾಗಿದೆ. ಎರಡನೇದು, ದ ಸೆಕ್ಸ್ ಆಫ್ ದ ಫೀಟಸ್ ಇಸ್ ಡಿಟರ್ಮೈನ್ಡ್ ಬೈ ದ ಫಾದರ್. ಎಸ್ ಅಲ್ವಾ, ಫಾದರಲ್ಲಿ XY ಕ್ರೋಮೋಸೋಮ್ ಇರುತ್ತೆ, ಮದರಲ್ಲಿ XX ಇರುತ್ತೆ. ಫಾದರಿಂದ Y ಕ್ರೋಮೋಸೋಮ್ ಹೋದರೆ ಇಟ್ ವಿಲ್ ಬಿ ಅ ಮೇಲ್ ಚೈಲ್ಡ್, ಫಾದರಿಂದ X ಕ್ರೋಮೋಸೋಮ್ ಹೋದರೆ ಇಟ್ ವಿಲ್ ಬಿ ಅ ಫಿಮೇಲ್ ಚೈಲ್ಡ್. ಸೊ ಫಾದರ್ ಈಸ್ ದ ಸೆಕ್ಸ್ ಡಿಟರ್ಮಿನೇಟರ್ ಇನ್ ಹ್ಯೂಮನ್ಸ್. ಸೊ ಆಪ್ಷನ್ ಯಾವುದಿದೆಯಪ್ಪ? ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. 2023 ಕೇಳಿರುವಂಥ ಕ್ವಶನ್. ಈಸಿ ಇದೆ, ತುಂಬ ಡಿಫಿಕಲ್ಟ್ ಏನಿಲ್ಲ. ಓಕೆ, ಕ್ವಶನ್ ನಂಬರ್ 41, ದ ಮೇಲ್ ಸೆಕ್ಸ್ ಆಕ್ಸೆಸರಿ ಡಕ್ಟ್ಸ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಓಕೆ, ಯಾವ್ಯಾವುದು? RV-EV ಅಂತ ನೆನ್ಪಿಟ್ಕೊಳ್ಳಿ. ಇದೇ ಆರ್ಡರಲ್ಲಿ ನೆನ್ಪಿಟ್ಕೊಳ್ಬೇಕು. RV-EV ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಬೇಕು. ಆರ್ ಅಂದರೆ ರೆಟೇಟೆಸ್ಟಿಸ್ಸು, ವ್ಯಾಸ ಎಫರೆನ್ಚಿಯಾ, ಇದು ಎಪಿಡೈಡಿಮಿಸ್ಸು, ವ್ಯಾಸ್ ಡಿಫರೆನ್ಸ್. ಓಕೆ, RV-EV. ವ್ಯಾಸ ಎಫರೆನ್ಚಿಯಾ ಫಸ್ಟ್ ಬರುತ್ತೆ, ಆಮೇಲೆ ವ್ಯಾಸ್ ಡಿಫರೆನ್ಸ್ ಅಂತ ಫಸ್ಟ್ ಬರುತ್ತೆ. ಎರಡು ವಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ನೋಡಿ ಯಾವ್ಯಾವುದಿದೆ ನೋಡಿ, ಇಲ್ಲಿ ಆಪ್ಷನ್ ಸಿ ಕರೆಕ್ಟಾ? ರೆಟೇಟೆಸ್ಟಿಸ್, ವ್ಯಾಸ ಎಫರೆನ್ಚಿಯಾ, ಎಪಿಡೈಡಿಮಿಸ್ ಆ್ಯಂಡ್ ವ್ಯಾಸ್ ಡಿಫರೆನ್ಸ್. ದೀಸ್ ಆರ್ ದ accessory ducts of male. Next, 42nd question, with reference to human sperm, match list 1 and list 2 ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪರ್ಮಿನ ಪಾರ್ಟ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ಫಂಕ್ಷನ್ಸ್ಗಳು ಅಥವಾ ಕ್ಯಾರೆಕ್ಟರ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಲಿಸ್ಟ್ 2ನಲ್ಲಿ. ಓಕೆ, ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕು. ಹೆಡ್ಡಿನ ಕೆಲಸ ಏನು? ಸ್ಪರ್ಮಿನ ಹೆಡ್ಡಿನ ಕೆಲಸ ಏನು ಅಲ್ವಾ? ಹೆಡ್ ಕಂಟೈನ್ಸ್, ಬಂದಾಗ ಹೆಡ್ ಬರೆದಾಗ ಅದರೊಳಗಡೆ ಏನು ಪಾರ್ಟ್ಸ್ ಬರೀತೀರಿ? ಇಟ್ ಕಂಟೈನ್ ನ್ಯೂಕ್ಲಿಯಸ್, ಹೆಪ್ಲಾಯ್ಡ್ ನ್ಯೂಕ್ಲಿಯಸ್. ಕರೆಕ್ಟಾ? ಹೆಪ್ಲಾಯ್ಡ್ ನ್ಯೂಕ್ಲಿಯಸ್. ಓಕೆ, ನೆಕ್ಸ್ಟ್ ಆಕ್ರೋಸೋಮ್, ಇಟ್ ಇಸ್ ಫಿಲ್ಡ್ ವಿತ್ ಎನ್ಸೈಮ್ಸ್. ಓಕೆ, 1s 2p ನೋಡೋಣ. ನೆಕ್ಸ್ಟ್ ಮಿಡಲ್ ಪೀಸ್, ಇಟ್ ಕಂಟೈನ್ಸ್ ಮೈಟೋಕಾಂಡ್ರಿಯಾ. ನೋಡಿ MM ಅಂತ ನೆನ್ಪಿಟ್ಕೊಳ್ಳಿ, MM ಮಿಡಲ್ ಪೀಸ್ ಮೈಟೋಕಾಂಡ್ರಿಯಾ. ಟೈಲ್, ಸ್ಪರ್ಮ್ ಮೊಟಿಲಿಟಿ. ಓಕೆ, ಸೊ ಯಾವುದಾಗತ್ತೆ ಆಪ್ಷನ್ನು? 1s ಒಂದೇ ಗೊತ್ತಿರೋದಂತ ಅಂದ್ಕೊಳ್ಳಿ. 1s ನೋಡಿ, ಇಲ್ಲೊಂದಿದೆ ಕರೆಕ್ಟಾ? ಡಿ ಎಲ್ಲೊಂದಿದೆ. ಇನ್ನು 2 ಯಾವುದಪ್ಪ ನಾವು ಹೇಳಿದ್ವಿ? ಹೆಡ್ ಆಯಿತು. ಆಕ್ರೋಸೋಮ್ ಫೀಲ್ಡ್ ವಿತ್ ಎನ್ಸೈಮ್. 2p 1s 2p ಯಾವುದ್ರಲ್ಲಿದೆ ನೋಡಿ? ಇದರಲ್ಲಿಲ್ಲ, ಇದರಲ್ಲಿದೆ ಅಲ್ವಾ? 1s 2p. 3q 4r, 3q ಕರೆಕ್ಟಾ? 3q 4r ಕರೆಕ್ಟಾಗಿದೆ. ಟೈಲು, ಸ್ಪರ್ಮ್ ಮೊಟಿಲಿಟಿ, ಮಿಡಲ್ ಪೀಸು ಕಂಟೈನ್ಸ್ ಮೈಟೋಕಾಂಡ್ರಿಯಾ. ರೈಟ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಓಕೆ,
Next 43rd question number 43. In the female reproductive system, a tiny finger-like structure which lies at the upper junction of the two labia minora above the urethral opening is called ಅಂತ ಕೇಳಿದ್ದಾರೆ. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಲೇಬಿಯಾ ಮೈನೋರಾಗಳ ಜಂಕ್ಷನಲ್ಲಿ ಅಪ್ಪರ್ ಜಂಕ್ಷನಲ್ಲಿರುವಂಥ ಒಂದು ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದರೆ, ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯಾವುದೂ ಇಲ್ಲ. ಇಟ್ ಈಸ್ ಕ್ಲೈಟೋರಿಸ್. ಓಕೆ, ಆಪ್ಷನ್ ಬಿ ನೋಡಿ, ಅದನ್ನು ತೋರಿಸ್ತೀನಿ. ಓಕೆ, ಎಕ್ಸ್ಟರ್ನಲ್ ಜೆನಿಟಾಲಿಯಾ ಡಯಾಗ್ರಾಮ್ ಇಲ್ಲ, ಬಟ್ ನೀವು ಅದು ಡಯಾಗ್ರಾಮ್ನ ನೋಡ್ಕೋಬೇಕಾಗತ್ತೆ. ಒಂದು ಸೆಕೆಂಡ್, ಅದನ್ನು ತೋರಿಸ್ತೀನಿ. ನೋಡಿ, ಇದು ಲೇಬಿಯಾ ಮೇಜೋರಾ, ಮಾನ್ಸ್ ಪ್ಯೂಬಿಸ್ಸು, ಲೇಬಿಯಾ ಮೇಜೋರಾ. ನೋಡಿ ಇಲ್ಲಿ ಇದು ಲೇಬಿಯಾ ಮೈನೋರಾ, ಇಲ್ಲಿ ಕ್ಲೈಟೋರಿಸ್ ಇರುತ್ತೆ. ಓಕೆ, ಕ್ಲೈಟೋರಿಸ್ಸು ಇದು ವೆಜೈನಲ್ ಓಪನಿಂಗು, ಮೇಲ್ಗಡೆ ಯುರೇಥ್ರಲ್ ಓಪನಿಂಗ್ ಇರುತ್ತೆ. ಸೊ ಇಟ್ ಈಸ್ ಅ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಓಕೆ, ಸೊ ಆಪ್ಷನ್ ಬಿ. ಓಕೆ, ಕ್ಲೈಟೋರಿಸ್ ಈಸ್ ಅ ಸ್ಮಾಲ್ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಇನ್ನು 44th ಕ್ವಶನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಗ್ರೇಸ್ ಕೊಟ್ಟಿರ್ಬೋದು, ಯಾಕಂದರೆ ಇಲ್ಲಿ ಆಪ್ಷನ್ಸ್ಗಳು ರಾಂಗ್ ಇದೆ. ಒಂದು ಸತಿ ನೋಡ್ಕೊಬಂದ್ಬಿಡೋಣ. ಫ್ರಮ್ ದ ಫಾಲೋವಿಂಗ್ ಟೇಬಲ್ ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ಲಿ ಕ್ಯಾರೆಕ್ಟರೈಸಸ್ ವೇರಿಯಸ್ ಫೇಸಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಅಂತಿದೆ. ಸೊ ಮೆನ್ಸ್ಟ್ರಿಯೇಷನ್ ಫೇಸ್, ಮೆನ್ಸಸ್ ಆಗುತ್ತೆ ಕರೆಕ್ಟು. ಫಾಲಿಕ್ಯುಲರ್ ಫೇಸ್, ಡೆವಲಪಿಂಗ್ ಕಾರ್ಪಸ್ ಲುಟಿಯಮ್ ತಪ್ಪು. ಸೊ ಆಪ್ಷನ್ ತಪ್ಪಾಗುತ್ತೆ. ಬಿನಲ್ಲಿ ಮೆನ್ಸ್ಟ್ರಿಯಲ್ ಫೇಸ್, ಮೆನ್ಸಸ್ ಕರೆಕ್ಟಾಗಿದೆ. ಫಾಲಿಕ್ಯುಲರ್ ಫೇಸಲ್ಲಿ LH ಸರ್ಜ್ ಆಗುತ್ತೆ. ಓಕೆ, 14th ಡೇ. ಓಕೆ, ದೆನ್ ರೀಜನ್ರೇಷನ್ ಆಫ್ ಎಂಡೋಮೆಟ್ರಿಯಮ್ ಲ್ಯೂಟಿಯಲ್ ಫೇಸಲ್ಲಿ ಆಗುತ್ತೆ ಅಂತ ಹೇಳಿದರೆ, ರೀಜನ್ರೇಷನ್ ಆಫ್ ಎಂಡೋಮೆಟ್ರಿಯಮ್ಮು ತಪ್ಪು ಅಲ್ವಾ. ಸೊ ಎಲ್ಲ ಆಪ್ಷನ್ಸ್ಗಳು ತಪ್ಪಿದೆ ಇದರಲ್ಲಿ. ಈ ಕ್ವಶನಲ್ಲಿ ಆಪ್ಷನ್ಸ್ಗಳು ತಪ್ಪಿದೆ. ಸೊ ಹಾಗಾಗಿ ಇದಕ್ಕೆ ನನ್ ಆಫ್ ದ ಎಬೋ ಆಗುತ್ತೆ ಆಪ್ಷನ್ನು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಷ್ಟು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿನ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್. ಡೆಫಿನೆಟ್ಲಿ ಇಗ್ನೋರ್ ಮಾಡೋಂಗಿಲ್ಲ, ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ 100% ಏನು ನಾವು ಡಿಸ್ಕಸ್ ಮಾಡಿದ್ದೀವಿ ಆ ಕ್ವಶನ್ಸ್ಗಳ ಮೇಲೆ ಒಂದು ಸ್ವಲ್ಪ ಸ್ಲೈಟ್ ಚೇಂಜಸ್ಗಳನ್ನು ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಒಂದು ಮೆಟೀರಿಯಲ್ಗಳನ್ನು MTG ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಒಂದು ಕಡೆ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬೋರ್ಡಿಂದ ಬಿಟ್ಟಿರುವಂತಹ MCQಸ್ಗಳನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಈ ಒಂದು ಸೀರೀಸ್ ಮುಗಿಲಿ, ಎಲ್ಲ ಚಾಪ್ಟರ್ಗಳದ್ದು ಮುಗಿಲಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರದ ಹೆಲ್ಪ್ಫುಲ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೈನ್.